Hello friends, welcome back to the session. Current electricity part 3. So now last session we learned drift velocity, relation between current and drift velocity, limitations of Ohm's law, temperature dependent resistance and resistors and its color codes. So ಇವತ್ತು ಏನೇನು ಕಲಿಯೋಣ ಅಂದ್ರೆ electrical power, combination of resistors in series and parallel, EMF and internal resistance of battery ಮತ್ತು ಲಾಸ್ಟಿಗೆ ಸ್ವಲ್ಪ ಪ್ರಾಬ್ಲಮ್ಸ್. So now electrical energy and power. Let's say that a conductor with endpoints A and B in which current is flowing from A to B and potentials are denoted by V of A and V of B respectively. So ನಾವೀಗ ಒಂದು ಕಂಡಕ್ಟರ್ ನ ತಗೊಂಡು ಉದ್ದ ಒಂದು ಕಂಡಕ್ಟರ್ ನ ಅದರ ಎಂಡ್ ಪಾಯಿಂಟ್ಸ್ ಸ್ಟಾರ್ಟಿಂಗ್ ಎ ಮತ್ತು ಲಾಸ್ಟ್ ಗೆ ಬಿ ಅಂತ ತಗೊಂಡ್ರೆ ಸೊ ಅದ್ರ ಮುಖಾಂತರ ಕರೆಂಟ್ ಫ್ಲೋ ಆಗ್ತಾ ಇದೆ ಎಲ್ಲಿಂದ ಫ್ರಮ್ ಎ ಟು ಬಿ. ಸೊ ಎ ಅಲ್ಲಿ ಪೊಟೆನ್ಶಿಯಲ್ ವಿ ಆಫ್ ಎ ಅಂಡ್ ಬಿ ಪಾಯಿಂಟ್ ಅಲ್ಲಿ ಎಂಡ್ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ವಿ ಆಫ್ ಬಿ. Since the current is flowing from A to B, therefore V of A is greater than V of B, and potential difference across AB is V of A minus V of B, which is greater than 0. So current A in the B flow ಆಗ್ತಾ ಇದೆ ಅಂದ್ರೆ ಅರ್ಥ ಏನು, ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಸೊ ಇದರಲ್ಲಿ ಹೈಯರ್ ಪೊಟೆನ್ಶಿಯಲ್ ಯಾವ್ದಾಯ್ತು, ಪಾಯಿಂಟ್ ಎ ಅಂದ್ರೆ V of A. Then potential difference is V of A minus V of B, which is obviously greater than 0. Negative ಅಂತ ಇರಲ್ಲ, ಯಾಕಂದ್ರೆ higher potential minus lower potential. In a time t, an amount of charge q, which is equal to I current I into t, travels from A to B. Thus, change in potential energy would be potential energy final minus potential energy initial. So, ಒಂದು ಚಾರ್ಜ್ q ಇಲ್ಲಿ ಟೈಮ್ ಈ ಟಿ ಟೈಮ್ ಅಲ್ಲಿ ಇಲ್ಲಿಂದ ಇಲ್ಲಿ ಮೂವ್ ಆಗೋ ಟಿ ಟೈಮ್ ಅಲ್ಲಿ ಎಷ್ಟು ಚಾರ್ಜ್ ಹೋಗಿರುತ್ತೆ ಅಂದ್ರೆ ದಟ್ ಈಸ್ ಐ ಇಂಟು ಇಲ್ಲಿಂದ ಇಲ್ಲಿ ಹೋಗೋಷ್ಟು ಚಾರ್ಜ್ ಎಷ್ಟು ದಟ್ ಈಸ್ ಟಿ ಸಾರಿ ಟೈಮ್ ಎಷ್ಟು ದಟ್ ಈಸ್ ಟಿ ಫ್ರಮ್ ಎ ಟು ಬಿ. ಸೊ ಪೊಟೆನ್ಶಿಯಲ್ ಎನರ್ಜಿ ಹೇಗೆ ಚೇಂಜ್ ಆಗುತ್ತೆ ಅಂದ್ರೆ ಫೈನಲ್ ಎನರ್ಜಿ ಮೈನಸ್ ಇನಿಷಿಯಲ್ ಎನರ್ಜಿ. ಸೊ ದಟ್ ಈಸ್ ಡೆಲ್ಟಾ ಕ್ಯೂ ಚೇಂಜ್ ಇನ್ ಚಾರ್ಜ್ ಇಂಟು ವಿ ಆಫ್ ಬಿ ಮೈನಸ್ ವಿ ಆಫ್ ಎ. ಸೊ ಇದೇನಕ್ಕಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಅಂದ್ರೇನು, ಚಾರ್ಜ್ ಪರ್ ಪೊಟೆನ್ಶಿಯಲ್ ಇಂಟು ಚಾರ್ಜ್ ಚಾರ್ಜ್. ಯಾಕಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಅಂದ್ರೇನು ದಟ್ ಈಸ್ ಇದು ಪೊಟೆನ್ಶಿಯಲ್ ಅಂದ್ರೇನು ಪೊಟೆನ್ಶಿಯಲ್ ಎನರ್ಜಿ ಪರ್ ಚಾರ್ಜ್. ಸೊ ಇದನ್ನ ನಾವು ಈ ಕಡೆ ಕಳಿಸಿದ್ರೆ ಚಾರ್ಜ್ ಇಂಟು ದ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ವಿ ವಿಲ್ ಗೆಟ್ ಡೆಲ್ಟಾ ಕ್ಯೂ ಇಂಟು ವಿ, that is also is equal to q andreno I into t, so minus I into vt. Thus in case charges were moving freely through the conductor and under the action of the electric field, their kinetic energy would increase as they move. So ಈ ಚಾರ್ಜ್ ಏನಾದ್ರು ಫ್ರೀ ಆಗಿ ಮೂವ್ ಆಗ್ತಾ ಇದ್ರೆ ಕಂಡಕ್ಟರ್ ಅಲ್ಲಿ ಆಸ್ ದೇ ಮೂವ್ ಆಗ್ತಾ ಇದ್ರೆ ಕೈನೆಟಿಕ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಯಾಕಂದ್ರೆ ಮೋಷನ್ ಇರುತ್ತೆ. ಸೊ ಕೈನೆಟಿಕ್ ಎನರ್ಜಿ is associated with motion, so kinetic energy will increase. We have however seen earlier that on average charge carrier doesn't move with the acceleration but with steady drift velocity. This is because collision with ions and atoms during the transit. So ನಾವು ಮುಂಚೆ ನೋಡಿದ ಪ್ರಕಾರ ಈ ಚಾರ್ಜ್ ಯಾವಾಗ್ಲೂ ಆಕ್ಸೆಲರೇಷನ್ ಇಂದ ಮೂವ್ ಆಗಲ್ಲ. ಸೊ ಸ್ಪೀಡ್ ಆಗ್ತಾ ಹೋಗಲ್ಲ ಈ ಕಂಡಕ್ಟರ್ ಒಳಗೆ, ಬಟ್ ಇಟ್ ಮೂವ್ಸ್ ಇನ್ ಸ್ಟಡಿ ಡ್ರಿಫ್ಟ್ ವೆಲಾಸಿಟಿ, ಅಂದ್ರೆ ಕಾನ್ಸ್ಟೆಂಟ್ ಡ್ರಿಫ್ಟ್ ವೆಲಾಸಿಟಿನ ಮೂವ್ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಈ ಬೇರೆ ಚಾರ್ಜ್ ಗಳ ಜೊತೆ ಕೊಲೈಡ್ ಆಗಿ ಡಿಕ್ಕಿ ಎಲ್ಲ ಹೊಡೆದ್ಬಿಟ್ಟು ಸೊ ಆ ಇನ್ಕ್ರೀಸ್ ಆಗಿರೋ ಸ್ಪೀಡ್ ಕೂಡ ಕಡಿಮೆ ಆಗುತ್ತೆ. ಸೊ ಇನ್ಕ್ರೀಸ್ ಆಗಿ ಕಡಿಮೆ ಆಗುತ್ತೆ. ಸೊ ಫೈನಲ್ ಆವರೇಜ್ ಆಗಿ ನಮ್ಗೆ ಏನ್ ಸಿಗುತ್ತೆ ದಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ ಡಿ ಟಿ, ಅದು ಆಕ್ಸಿಲರೇಟ್ ಆಗಲ್ಲ. ಡ್ಯೂರಿಂಗ್ ದ ಕೊಲಿಷನ್ಸ್ ದ ಎನರ್ಜಿ ಗೇನ್ ಬೈ ದ ಚಾರ್ಜಸ್ thus is shared with the atom. The atoms vibrate more vigorously, that is conductor heats up. ಸೊ ಈ ಕೊಲಿಷನ್ ಆದಾಗ ತನ್ನ ಎನರ್ಜಿನ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಆಟಮ್ಸ್ ವೈಬ್ರೇಟ್ ಆಗಕ್ಕೆ ಶುರು ಆಗುತ್ತೆ, ಅದರ ಪ್ಲೇಸ್ ಇಂದ ವೈಬ್ರೇಟ್ ಆಗಿ ಆ ಕಂಡಕ್ಟರ್ ಹೀಟ್ ಆಗ್ತಾ ಹೋಗುತ್ತೆ. Thus in actual conductor the amount of energy dissipated as heat in the conductor during the time travel t is. ಸೊ ಒಂದು ಆಕ್ಚುಯಲ್ ಕಂಡಕ್ಟರ್ ಅಲ್ಲಿ ಎಷ್ಟು ಎನರ್ಜಿ ಡಿಸಿಪೇಟ್ ಆಗುತ್ತೆ ಈ ಹೀಟ್ ಇಂದ, ಈ ವೈಬ್ರೇಷನ್ ಆಗೋದ್ರಿಂದ ಆ ಟೈಮ್ ಅಲ್ಲಿ ಎಷ್ಟು ಡಿಸಿಪೇಟ್ ಆಗುತ್ತೆ ಹೊರಗೆ ಬರುತ್ತೆ ಅಂದ್ರೆ ದಟ್ ಈಸ್ ಡೆಲ್ಟಾ ಡಬ್ಲ್ಯೂ ವಿಚ್ ಇಸ್ ಈಕ್ವಲ್ ಟು ಐ ವಿ ಇಂಟು ಡೆಲ್ಟಾ ಟಿ. ಸೊ ಇಷ್ಟೊಂದು ಹೀಟ್ ಹೊರಗಡೆ ಬರುತ್ತೆ. The energy dissipated per time is called as power dissipated P. So energy ಎಷ್ಟು dissipated ಆಗುತ್ತೆ per time, that will give us power. So delta W divided by delta T ಅಂದ್ರೆ P is equal to current into voltage. So using Ohm's law, that is V is equal to IR, we get P is equal to I square R, that is also is equal to V square by R. So ಇದನ್ನ ನಾವು ಇನ್ನೂ ಎರಡು ಫಾರ್ಮುಲಾ ಬರೀಬಹುದು ಅಂತ, ಯಾವ್ಯಾವ್ದಂದ್ರೆ I square R ಮತ್ತೆ V square by R as the power loss.
in a conductor of resistance R carrying a current. ಸೊ ಯಾವುದೇ ಒಂದು ಕಂಡಕ್ಟರ್ ಅಲ್ಲಿ ಕರೆಂಟ್ ಐ ಫ್ಲೋ ಆಗ್ತಾ ಇದ್ರೆ ಮತ್ತೆ ಅದಕ್ಕೆ ರೆಸಿಸ್ಟೆನ್ಸ್ ಆರ್ ಇದ್ರೆ ಅದ್ರ ಪವರ್ ಲಾಸ್ ಎಷ್ಟಾಗುತ್ತೆ. ಸೊ ಹೀಟಿಂಗ್ ದ ಎಷ್ಟು ಲಾಸ್ ಪವರ್ ಅದರಿಂದ ಲಾಸ್ ಆಗುತ್ತೆ ಅಂದ್ರೆ ಹೀಟಿಂಗ್ ಎಫೆಕ್ಟ್ ಇಂದ, ದಟ್ ಈಸ್ ಕರೆಂಟ್ ಐ ಇಂಟು ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್, ದಟ್ ಈಸ್ ವಿ. It is the power which heats up, for example, the coil of an incandescent lamp radiating out of heat and light. So ಇದೇ ಪವರ್ ಯಾವ್ದು ರಿಲೀಸ್ ಆಗ್ತಾ ಇರುತ್ತೋ ಪವರ್, ಸೇಮ್ ಪವರ್ ನಾವು ಮನೇಲಿ ಲ್ಯಾಂಪ್ ಏನಾದ್ರು ಹಾಕಿದ್ರೆ ಅದನ್ನ ಆನ್ ಮಾಡ್ಬಿಟ್ಟು ನೆಕ್ಸ್ಟ್ ನಾವು ಅದನ್ನ ಮುಟ್ ನೋಡಿದ್ರೆ ಅದು ಬಿಸಿ ಆಗಿರುತ್ತೆ. ಸೊ ಇದೇ ಪವರ್ ಅದನ್ನ ಹೀಟ್ ಮಾಡುವಂತದ್ದು, ಅಂದ್ರೆ ಲೈಟ್ ಮತ್ತೆ ಹೀಟ್ ನ ಹೊರಗಡೆ ತರುವಂತದ್ದು ಸೇಮ್ ಪವರ್, ದಟ್ ಈಸ್ ಐ ಇಂಟು ವೋಲ್ಟೇಜ್ ವಿ. The expression for power shows the dependence of power dissipated in the resistor R on the current through it and voltage across it. So power ಇರೋದ್ರಿಂದಾನೆ ಪವರ್ ಈ ಎಷ್ಟು ಹೀಟ್ ಬರ್ತಾ ಇದೆ, that is reason because of power. The equation has important application to power transmission. Electrical power is transmitted from power stations to home and factories, which may be hundreds of miles away via transmission cables. So ಈ ಒಂದು ಅಪ್ಲಿಕೇಶನ್, ಸೊ ಪವರ್ ಎಮಿಷನ್ ಆಗೋ ಅಪ್ಲಿಕೇಶನ್ ನಮ್ಗೆ ಎಲ್ಲಿ ಸಿಗುತ್ತೆ, ಎಲ್ಲಿ ನೋಡಕ್ ಆಗುತ್ತೆ ಅಂದ್ರೆ, ಸೊ ಈಗ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋ ಒಂದು ಸ್ಟೇಷನ್ ಅಲ್ಲಿಂದ ಬೇರೆ ನಮ್ಮ ಮನೆಗಳಿಗೆ ಬೇರೆ ಬೇರೆ ಫ್ಯಾಕ್ಟರೀಸ್ಗೆ ಏನಾದ್ರು ಎಲೆಕ್ಟ್ರಿಸಿಟಿ ಕಳಿಸ್ಬೇಕಂದ್ರೆ ಥ್ರೂ ಟ್ರಾನ್ಸ್ಮಿಷನ್ ಕೇಬಲ್, ಸೊ ಲೈನ್ಗಳು ಎಳೆದು ಕಳಿಸ್ತಾರೆ. ಇದರಲ್ಲಿ ಹೇಗೆ ಈ ಕಾನ್ಸೆಪ್ಟ್ ನ ಯೂಸ್ ಮಾಡಬಹುದು ಅಂದ್ರೆ, ಸೊ obviously we need to reduce the power loss in the transmission cables. So let's consider a device with resistance R to which power P is to be delivered via cables which is having resistance RC. ಸೊ ಈ ಸೋರ್ಸ್ ಪವರ್ ಅಂದ್ರೆ ಎಲ್ಲಿ ಕರೆಂಟ್ ನ ಉತ್ಪತ್ತಿ ಮಾಡ್ತೀವೋ ಅಲ್ಲಿಂದ ನಾವು ಮನೆಗಳಿಗೆ ತರಬೇಕಂದ್ರೆ ಎಲೆಕ್ಟ್ರಿಕ್ ಲೈನ್ಸ್ ಇರುತ್ತೆ. ಸೊ ಈ ಲೈನ್ಸ್ ಮುಖಾಂತರ ನಾವು ಕರೆಂಟ್ ಪಾಸ್ ಮಾಡಿದಾಗ ದೇರ್ ವಿಲ್ ಬಿ ಸಮ್ ಪವರ್ ಲಾಸ್. ಸೊ ಹೀಟ್ ಎಫೆಕ್ಟ್ ಇಂದನೋ ಏನೋ ಬೇರೆ ಬೇರೆ ಎಫೆಕ್ಟ್ ಇಂದ ಪವರ್ ಲಾಸ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ಹೇಗೆ ಕಡಿಮೆ ಮಾಡ್ಬೋದು ಅಂದ್ರೆ, ನೆಕ್ಸ್ಟ್ ಅದಕ್ಕೊಂದು ಮೆಥಡ್ ಇದೆ. ಸೊ ಈಗ ಪವರ್ ಪಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಎಷ್ಟು ಪವರ್ ನಾವು ತಗೋಬೇಕು, ಸೊ ರಿಸೀವ್ ಮಾಡ್ಬೇಕು, ದಟ್ ಈಸ್ ಪವರ್ ಪಿ. ಮತ್ತೆ ಯಾವುದೇ ಒಂದು ಡಿವೈಸ್ ಗೆ ನಾವು ಆ ಪವರ್ ಇಂದ ಸಪ್ಲೈ ಕೊಡ್ಬೇಕಂದ್ರೆ ಆ ಡಿವೈಸ್ ಗೆ ರೆಸಿಸ್ಟೆನ್ಸ್ ಇರುತ್ತೆ, ಸೊ ದಟ್ ಈಸ್ ರೆಸಿಸ್ಟೆನ್ಸ್ ಆರ್. ಮತ್ತೆ ಈ ಕೇಬಲ್ಸ್ ಇರುತ್ತಲ್ಲ, ಸೊ ಕೇಬಲ್ಸ್ ನ ರೆಸಿಸ್ಟೆನ್ಸ್ ಆರ್ ಸಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, if the velocity v across the resistor R and current through it is I. ಸೊ ಈ ನಾವು ನಮ್ ಡಿವೈಸ್ ನ ರೆಸಿಸ್ಟೆನ್ಸ್ ನಾವು ಆರ್ ಅಂತ ಕನ್ಸಿಡರ್ ಮಾಡಿ, ಮತ್ತೆ ಅದ್ರ ಮುಖಾಂತರ ಪಾಸ್ ಆಗ್ತಿರ್ತಕ್ಕಂಥ ಕರೆಂಟ್ ನ ಐ ಅಂತ ಕನ್ಸಿಡರ್ ಮಾಡಿದ್ರೆ ಇದರಿಂದ ಪವರ್ ಎಷ್ಟು ಹೊರಗಡೆ ಬರ್ತಾ ಇದೆ, ದಟ್ ಈಸ್ ವಿ ಇಂಟು ಐ. ಬಟ್ ದ ಪವರ್ ಡಿಸಿಪೇಟೆಡ್ ಇನ್ ದೀಸ್ ಲೈನ್ಸ್ ಇಸ್ ಬೇಸ್ಟೆಡ್ ಆಸ್ ಪಿ ಸಿ. ಸೊ ಈ ಪವರ್ ಏನೋ ಡಿಸಿಪೇಟ್ ಆಗುತ್ತೆ ಈ ಲೈನ್ ಮುಖಾಂತರ, ಅಲ್ಲಿಂದ ತಗೊಂಡ್ಬರ್ತಕ್ಕಂಥ ಲೈನ್ ಮುಖಾಂತರ ಏನ್ ಪವರ್ ಡಿಸಿಪೇಟ್ ಆಗುತ್ತೆ, ದಟ್ ಈಸ್ ಪಿ ಸಿ, ವಿಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಅದರ ರೆಸಿಸ್ಟೆನ್ಸ್ ಆರ್ ಸಿ, ವಿಚ್ ಇಸ್ ಆಲ್ಸೋ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಆರ್ ಸಿ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಸೊ ನಾವು ಈ ವಿ ನ ಈ ಫಾರ್ಮುಲಾ ಅಲ್ಲಿ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಪಿ ಸ್ಕ್ವೇರ್ ಪವರ್ ಸ್ಕ್ವೇರ್ ಇಂಟು ಆರ್ ಸಿ ದ ಕಂಡಕ್ಟರ್ ವೈರ್ ನ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. By the above equation we can say that V is inversely proportional to PC. So ಈ equation ಅನ್ನು ನೋಡಿದ್ರೆ ಈಗ ಈ ಪವರ್ ಕೇಬಲ್ ಇಂದ ಡಿಸಿಪೇಟ್ ಆಗ್ತಿರ್ತಕ್ಕಂಥ ಹೀಟ್ ಎನರ್ಜಿ ಪವರ್, ದಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ವೋಲ್ಟೇಜ್. ಸೊ ನಾವು ಈ ಪವರ್ ಲಾಸ್ ನ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೋದು ಅಂದ್ರೆ, ಈ ವೋಲ್ಟೇಜ್ ನ ಇನ್ಕ್ರೀಸ್ ಮಾಡಿದ್ರೆ ಅಲ್ಲಿ ಲೈನ್ಸ್ ಅಲ್ಲಿ ಪವರ್ ಲಾಸ್ ಕಡಿಮೆ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಈ ಟ್ರಾನ್ಸ್ಮಿಷನ್ ಏರಿಯಾಸ್ ಅಲ್ಲಿ ಹೈ ವೋಲ್ಟೇಜ್ ನ ಪ್ರೊಡ್ಯೂಸ್ ಮಾಡ್ಬಿಟ್ಟು ಅದನ್ನ ಅದೇ ವೋಲ್ಟೇಜ್ ನ ನಮ್ ಲೈನ್ ಅಲ್ಲಿ ಬಿಡ್ತಾರೆ. ಸೊ ನಾವು ನಮ್ಗೆ ಯೂಸ್ ಮಾಡ್ಬೇಕಂದ್ರೆ ಆ ವೋಲ್ಟೇಜ್ ನ ಮತ್ತೆ ಡೌನ್ ಮಾಡ್ಕೊಂಡ್ಬಿಟ್ಟು ಆ ವೋಲ್ಟೇಜ್ ನ ಯೂಸ್ ಮಾಡ್ಬೇಕು. ಇದೇನಕ್ಕೆ ಮಾಡ್ತಾರೆ ಅಂದ್ರೆ ಪವರ್ ಲಾಸ್ ಕಡಿಮೆ ಆಗಲಿ ಅಂತ. ನೆಕ್ಸ್ಟ್ ಕಾನ್ಸೆಪ್ಟ್, ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಸೀರೀಸ್ ಅಂಡ್ ಇನ್ ಪ್ಯಾರಲಲ್. ಸೊ ಫಸ್ಟ್ ಇದರಲ್ಲಿ ಎರಡು ಕೇಸ್ ಇದೆ. ಫಸ್ಟ್ ಕೇಸ್ ನೋಡೋಣ. ಟೂ ರೆಸಿಸ್ಟರ್ಸ್ ಆರ್ ಸೆಟ್ ಟು ಬಿ ಇನ್ ಸೀರೀಸ್ ಇಫ್ ಒನ್ ಆಫ್ ದರ್ ಎಂಡ್ ಪಾಯಿಂಟ್ಸ್ ಇಸ್ ಜಾಯಿಂಟ್. ಸೊ ನಾವು ಎರಡು ರೆಸಿಸ್ಟರ್ಸ್ ನ ಸೀರೀಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಯಾವ ಕಂಡೀಷನ್ ಮೇಲೆ ಅಂದ್ರೆ, ಅದರ ಒಂದ್ ಎಂಡ್ ಜಾಯಿನ್ ಆಗಿರುತ್ತೆ, ಇನ್ನೊಂದ್ ಎಂಡ್ ಫ್ರೀ ಇರುತ್ತೆ. Two resistors are said to be in parallel if end of all the resistors are joined together and similarly other ends. ಸೊ ನಾವೇನಾದ್ರೂ ಸೆಕೆಂಡ್ ಕೇಸ್ ಅಲ್ಲಿ ಈ ಎರಡು ರೆಸಿಸ್ಟರ್ ಗಳನ್ನ ಪ್ಯಾರಲ್ ಅಂತ ಕನ್ಸಿಡರ್ ಮಾಡಿದ್ರೆ ಆದ್ರೆ ಎಲ್ಲಾ ಎಂಡ್ಸ್ ಗಳು ಜಾಯಿನ್ ಆಗಿರುತ್ತೆ, ಯಾವುದು ಫ್ರೀ ಇರಲ್ಲ, ಫ್ರೀ ಎಂಡ್ಸ್ ಇರಲ್ಲ. ಅದರ ಡಿರೈವೇಶನ್ ನೋಡೋಣ. ಸೊ ಎರಡು ಲೆಟ್ಸ್ ಕನ್ಸಿಡರ್ ಟೂ ರೆಸಿಸ್ಟರ್ಸ್ ಸೇ R1 ಅಂಡ್ R2. ಇದ್ರ ಮುಖಾಂತರ ಕರೆಂಟ್ ಐ ಪಾಸ್ ಆಗ್ತಾ ಇದೆ. ಈ ಎರಡು ರೆಸಿಸ್ಟರ್ ಸೀರೀಸ್ ಅಲ್ಲಿ ಇರೋದ್ರಿಂದ ಸೊ ಕರೆಂಟ್ ಸೇಮ್ ಪಾಸ್ ಆಗುತ್ತೆ, ಎಲ್ಲೂ ಡಿವೈಡ್ ಆಗಲ್ಲ ಕರೆಂಟ್, ಬಟ್ ಪೊಟೆನ್ಶಿಯಲ್ ಡ್ರಾಪ್ ಆಗುತ್ತೆ ಎರಡು ರೆಸಿಸ್ಟೆನ್ಸ್ ಅಲ್ಲಿ. ಸೊ ಫಸ್ಟ್ ಕೇಸ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟು, ದಟ್ ಈಸ್ ಐ ಇಂಟು R1. ಸೆಕೆಂಡ್ ಕೇಸ್ ಅಲ್ಲಿ ದಟ್ ಈಸ್ ಐ ಇಂಟು R2.
ಸೊ ಎರಡು ಪೊಟೆನ್ಶಿಯಲ್ ನ ಆಡ್ ಮಾಡಿದ್ರೆ ನಮಗೆ ಈ ಎರಡು ತುದಿಯ ಟೋಟಲ್ ಪೊಟೆನ್ಶಿಯಲ್ ಸಿಗುತ್ತೆ. ಸೊ V total potential V is equal to potential drops across these resistors, that is V1 plus V2. ಅಂದ್ರೆ I ಕಾಮನ್ ಇದೆ, ಸೊ ಕರೆಂಟ್ ಕಾಮನ್ ಇದೆ, I ಹೊರಗೆ ತೆಗೆದ್ರೆ I into R1 plus R2. This is as if the combination had an equivalent resistance Req with which by Ohm's law, which is equal to, now Ohm's law ಇದನ್ನ substitute ಮಾಡಿದ್ರೆ R equivalent is equal to V divided by R, which is equal to R1 plus R2. So if we had three resistors, then R1 plus R2 plus R3, same case. ಅದೇ ನಾವು n number of resistors ನ ಇಟ್ಕೊಂತ ಹೋದ್ರೆ, then final equivalent resistance will be R1 plus R2 up to Rn. Just add ಮಾಡಿದ್ರೆ ಆಯ್ತು series ಅಲ್ಲಿ. Consider now in the parallel combination of resistors. So next condition, parallel condition ನೋಡಿದ್ರೆ ಈ resistor ನ, ಸೊ ಬಂದಿದ್ದ ಕರೆಂಟು ಇಲ್ಲಿ ಸ್ಪ್ಲಿಟ್ ಅಪ್ ಆಗುತ್ತೆ. ಸೊ I1 ಮತ್ತೆ I2 ಆಗಿ ಸ್ಪ್ಲಿಟ್ ಅಪ್ ಆಗ್ಬಿಟ್ಟೆ, ಬಟ್ ಪೊಟೆನ್ಶಿಯಲ್ ಅಕ್ರಾಸ್ ದೀಸ್ ಎಂಡ್ಸ್, ಸೊ ಯಾವಾಗ್ಲೂ ಪೊಟೆನ್ಶಿಯಲ್ ಪ್ಯಾರಲಲ್ ಕಂಡೀಷನ್ ಅಲ್ಲಿ ಪೊಟೆನ್ಶಿಯಲ್ ಸೇಮ್ ಇರುತ್ತೆ, ಪೊಟೆನ್ಶಿಯಲ್ ಯಾವಾಗ್ಲೂ ಡ್ರಾಪ್ ಆಗಲ್ಲ, ಬರೀ ಕರೆಂಟ್ ಡ್ರಾಪ್ ಮಾತ್ರ ಡಿವೈಡ್ ಆಗುತ್ತೆ ಅಕಾರ್ಡಿಂಗ್ ಟು ದೇರ್ ರೆಸಿಸ್ಟೆನ್ಸ್. ಹೆನ್ಸ್ I total I current is equal to this I1 plus this I2. ನಾವು ಎರಡನ್ನು ಆಡ್ ಮಾಡಿದ್ರೆ, ಸೊ V is equal to I1 R1, V is equal to I2 R2, ಯಾಕಂದ್ರೆ ಪೊಟೆನ್ಶಿಯಲ್ ಎರಡು ಕಡೆ ಸೇಮ್ ಇರುತ್ತೆ, ಬಟ್ ಕರೆಂಟ್ಸ್ ಅಷ್ಟೇ ಚೇಂಜ್ ಇದೆ. ಸೊ ಎರಡನ್ನು ಆಡ್ ಮಾಡಿದ್ರೆ ಏನ್ ಸಿಗುತ್ತೆ, ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ V by R1 plus V by R2. ಸೊ ಫೈನಲಿ V is equal to 1 by R1 plus 1 by R2. ಸೊ ನಾವು ಇದನ್ನ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಈಕ್ವೇಶನ್ ಕಂಪೇರ್ ಮಾಡಿದ್ರೆ ಫೈನಲಿ 1 by R equivalent is equal to 1 by R1 plus 1 by R2. ಸೊ ನಾವು ಇದೇ ಕೇಸ್ ನ ಕೆಪಾಸಿಟರ್ಸ್ ಅಲ್ಲಿ ನೋಡಿದ್ರೆ ಕೆಪಾಸಿಟೆನ್ಸ್ ಅಲ್ಲಿ ಹೇಗಿರುತ್ತೆ, ದಟ್ ಇಸ್ ಉಲ್ಟಾ. ಅಂದ್ರೆ ಸೀರೀಸ್ ಅಲ್ಲಿ 1 by C1 plus 1 by C2 ಇತ್ತು, ಪ್ಯಾರಲಲ್ ಅಲ್ಲಿ C1 plus C2 ಇತ್ತು. ಆದ್ರೆ ರೆಸಿಸ್ಟರ್ಸ್ ಅಲ್ಲಿ ಅದ್ರ ರಿವರ್ಸ್ ಆರ್ಡರ್, ಸೀರೀಸ್ ಅಲ್ಲಿ R1 plus R2, ಆದ್ರೆ ಪ್ಯಾರಲಲ್ ಅಲ್ಲಿ 1 by R1 plus 1 by R2. ನೆಕ್ಸ್ಟ್ ಸ್ವಲ್ಪ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಪ್ರಾಬ್ಲಮ್ಸ್ ನೋಡೋಣ, ಯಾಕಂದ್ರೆ ಇದು CET ಮತ್ತೆ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈಸಿಯಾಗಿ ಕೇಳೋಂಥ ಕ್ವಶನ್ಸ್ ಇದೆ, ತುಂಬಾ ಈಸಿ ಇರುತ್ತೆ. ಸೊ ಫಸ್ಟ್ ಫಿಗರ್ ಅಲ್ಲಿ AB ಇದೆ, ಇದು ಒಂದು ರೆಸಿಸ್ಟರ್ ಸರ್ಕ್ಯೂಟ್ ಕೊಟ್ಟಿದ್ದಾನೆ. ಸೊ ಫಸ್ಟ್ ಇಲ್ಲಿ ಏನ್ ನೋಡೋಣ ಅಂದ್ರೆ, ಸೀರೀಸ್ ಇದ್ದು ಪ್ಯಾರಲಲ್ ಸೀರೀಸ್ ಯಾವ್ದೇ ಇರಲಿ, ಫಸ್ಟ್ ಕನೆಕ್ಷನ್ ನೋಡ್ಕೋಬೇಕು, ಯಾಕಂದ್ರೆ ಇದು ಎರಡು ಪೊಟೆನ್ಶಿಯಲ್ ಎಂಡ್ ಪಾಯಿಂಟ್. ಸೊ ನಾವ್ ಈ ಸೈಡ್ ಇಂದ ಬಂದ್ರೆ ಇವೆರಡು ಗೊತ್ತಾಗತ್ತೆ ನಮ್ಗೆ ಈಸಿಯಾಗಿ. ಸೊ ಅಕ್ಕಪಕ್ಕ ಇದೆ, ದಟ್ ಈಸ್ ಸೀರೀಸ್ ಕನೆಕ್ಷನ್ ಇದೆ. ಸೊ 10 plus 15, ಸೊ 25 ಆಗುತ್ತೆ. ನೆಕ್ಸ್ಟ್ ನಾವು ಇದನ್ನೇ ಎರಡನ್ನೂ ಈ ಕಡೆ ಕನೆಕ್ಟ್ ಮಾಡಿದಾಗ 30ಗೆ, ಈ ಎರಡು ಕೂಡ ಏನಿದೆ ಪ್ಯಾರಲಲ್ ಇದೆ, ಏನಕ್ಕಂದ್ರೆ ಎರಡು ಎಂಡ್ಸ್, ಒಂದ್ ರೆಸಿಸ್ಟರ್ ನ ಎರಡು ಎಂಡ್ಸ್ ಇನ್ನೊಂದು ರೆಸಿಸ್ಟರ್ ನ ಎರಡು ಎಂಡಿಗೆ ಕನೆಕ್ಟ್ ಆಗಿದೆ. ಸೊ ಇಟ್ ಈಸ್ ಪ್ಯಾರಲಲ್ ಕೇಸ್. ಅಂದ್ರೆ 1 by 30 plus 1 by 25, ಫೈನಲ್ ಆಗಿ ನಮ್ಗೆ ಎಷ್ಟು ಸಿಗುತ್ತೆ, ದಟ್ ಈಸ್ 13.6 ಈ ರೆಸಿಸ್ಟೆನ್ಸ್. ಸೊ ಈ ನೆಕ್ಸ್ಟ್ ಈ ಸರ್ಕ್ಯೂಟ್ ಅಲ್ಲಿ ಈ ಎರಡು ಏನು ರೆಸಿಸ್ಟರ್ ಸೀರೀಸ್ ಅಲ್ಲಿ ಇದೆ. ಹೇಗೆ ಸೀರೀಸ್ ಅಲ್ಲಿ ಇದೆ, ಇಲ್ಲಿಂದ ನಾವೇನಾದ್ರೂ ಕರೆಂಟ್ ಪಾಸ್ ಮಾಡಿದ್ರೆ ಎಲ್ಲೂ ಡಿವೈಡ್ ಆಗ್ತಿಲ್ಲ. ಸೊ ಇದರಿಂದ ಎಷ್ಟು ಕರೆಂಟ್ ಪಾಸ್ ಆಗ್ತಿದ್ಯೋ ಇದರಿಂದನೂ ಅಷ್ಟೇ ಕರೆಂಟ್ ಪಾಸ್ ಆಗ್ತಿದೆ. ಸೊ ಇಟ್ ಈಸ್ ಇನ್ ಸೀರೀಸ್. ಮತ್ತೆ ಇನ್ನೊಂದು ಕೇಸು, ಇದರ ಒಂದ್ ಎಂಡ್ ಅಷ್ಟೇ ಇದ್ರ ಜೊತೆ ಜಾಯಿನ್ ಆಗಿದೆ, ಇನ್ನೊಂದ್ ಎಂಡು ಬೇರೆ ರೆಸಿಸ್ಟರ್ ಜೊತೆ ಇದೆ, ಎರಡರದ್ದು. ಸೊ ನಾವ್ ಇದನ್ನ ಡೈರೆಕ್ಟ್ ಆಗಿ ಆಡ್ ಮಾಡಬಹುದು, ದಟ್ ಈಸ್ 20 plus 13.6, ದಟ್ ಈಸ್ 33.6. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಈ ಎರಡು ಪ್ಯಾರಲ್ ಆಗಿದೆ, ಇದು ಸಿಂಪಲ್ ಸರ್ಕ್ಯೂಟ್. ಸೊ ಎರಡು ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, 10.4. ಸೊ ಫೈನಲಿ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಇಸ್ 10.4 ohms. ಸೊ ಈ ಸರ್ಕ್ಯೂಟ್ ನೋಡಿದ್ರೆ ಈ ಸರ್ಕ್ಯೂಟ್ ಅಲ್ಲಿ ಏನಾಗುತ್ತೆ, ಸಿಂಪಲ್. ಸೊ ನಾವು ಕರೆಂಟ್ ಪಾಸ್ ಮಾಡಿದಾಗ, ಸೊ ಈಗ ಈ ಏನು ಒಂದು 15 ohm ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲಿಂದ ಕರೆಂಟ್ ಪಾಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಕರೆಂಟ್ ಯಾವಾಗ್ಲೂ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್, ಕರೆಂಟ್ ಯಾವಾಗ್ಲೂ ಯಾವ ಸೈಡ್ ಇಂದ ಪಾಸ್ ಆಗುತ್ತೆ ಅಂದ್ರೆ, ಇಟ್ ವಿಲ್ ಟೇಕ್ ಅ ಪಾತ್ ವಿತ್ ಲೀಸ್ಟ್ ರೆಸಿಸ್ಟೆನ್ಸ್. ಸೊ ಇದರಲ್ಲಿ ಈಗ ಎರಡು ಡೈರೆಕ್ಷನ್ ಇದೆ, ಇಲ್ಲೂ ಹೋಗ್ಬೋದು ಇಲ್ಲೂ ಹೋಗ್ಬೋದು. ಸೊ ನಾವೇನಾದ್ರೂ ಕಾರ್ ತಗೊಂಡ್ ಹೋಗ್ಬೇಕಾದ್ರೆ ಯಾವ್ದಾದ್ರು ಸಣ್ಣ ಸಂದಿ ಇದ್ರೆ ಸಣ್ಣ ಸಂದಿಯಲ್ಲಿ ಕಾರ್ನ ತೂರ್ಸಲ್ಲ, ಏನಕ್ಕಂದ್ರೆ ಕಷ್ಟ ಆಗ್ಬೋದು. ಸೊ ದೊಡ್ಡ ರೋಡ್ ಅಲ್ಲಿ ಹೋಗ್ತೀವಿ ಅಂದ್ರೆ ಫ್ರೀ ಇರುತ್ತೆ ಅಂತ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಕರೆಂಟ್ ಪಾಸ್ ಆಗಲ್ಲ. ಸೊ ಇಟ್ ವಿಲ್ ಟೇಕ್ ದ ಲೀಸ್ಟ್ ರೆಸಿಸ್ಟೆನ್ಸ್ ಪಾತ್, ಈ ಪಾತ್ ಅಲ್ಲಿ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ನಾವು ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಯಾವ ರೆಸಿಸ್ಟರ್ ಮುಖಾಂತರ ಕರೆಂಟ್ ಪಾಸ್ ಆಗ್ತಾ ಇದೆಯೋ ಆ ರೆಸಿಸ್ಟರ್ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಅಕಸ್ಮಾತ್ ಯಾವ್ದಾದ್ರು ರೆಸಿಸ್ಟರ್ ಮುಖಾಂತರ ಕರೆಂಟ್ ಪಾಸ್ ಆಗ್ತಾ ಇಲ್ಲ ಅಂದ್ರೆ ಆ ರೆಸಿಸ್ಟರ್ ನ ನಾವು ಕ್ಯಾನ್ಸಲ್ ಮಾಡಲ್ಲ. ಸೊ ಈ 15 ohm ರೆಸಿಸ್ಟರ್ ನ ತೆಗೆದ್ಬಿಡೋಣ. ಸೊ ಫೈನಲ್ ಈಕ್ವಿವೆಲೆಂಟ್ ಸರ್ಕ್ಯೂಟ್ ಏನಾಗುತ್ತೆ, ದಟ್ ಇಸ್ 20, 30 ಮತ್ತೆ 10. ಇದನ್ನ ನಾವು ಈಸಿಯಾಗಿ ನೋಡಬಹುದು, ಯಾಕಂದ್ರೆ ಇಟ್ ಈಸ್ ಪ್ಯಾರಲಲ್ ಕನೆಕ್ಷನ್, ಮೂರು ರೆಸಿಸ್ಟರ್ ಪ್ಯಾರಲಲ್ ಆಗಿದೆ. ದಟ್ ಈಸ್ 1 by 20 plus 1 by 30 plus 1 by 10, ಫೈನಲಿ 5.45 ohms. ಸೊ ನೆಕ್ಸ್ಟ್ ಕೇಸ್ ಅಲ್ಲಿ ಈಗ ಇದು ನೋಡಕ್ಕೆ ನಮ್ಗೆ ಸರ್ಕ್ಯೂಟ್ ಕಾಂಪ್ಲೆಕ್ಸ್ ತರ ಕಾಣ್ಬೋದು, ಬಟ್ ನಾವೇನಾದ್ರೂ ಈ ತುದಿನ ಇದೇ ಎಂಡಿಗೆ ಜಾಯಿನ್ ಮಾಡ್ಬಿಟ್ರೆ,
ಏನಾಗುತ್ತೆ, ಸೊ ಸಿಂಪಲ್ ಆಗಿ ಕಾಣುತ್ತೆ. ಈಗ ಈ ಎಂಟ್ನ ನಾನು ಇಲ್ಲಿ ತಗೊಂಡು ಜಾಯಿನ್ ಮಾಡ್ತೀನಿ, ಯಾಕಂದ್ರೆ ಸುಮ್ಮನೆ ಎಕ್ಸ್ಟ್ರಾ ವೈರ್ ಕೊಟ್ಟಿದ್ದಾರೆ. ಸೊ ಇದನ್ನ ಇಲ್ಲಿ ಜಾಯಿನ್ ಮಾಡ್ತಾರೆ, ಏನಾಗುತ್ತೆ, ಈ 20 ಮತ್ತು ಈ 20 ಪ್ಯಾರಲಲ್ ಆಗಿದೆ. ಆದ್ರೆ ಈ 30 ಓಮ್ ರೆಸಿಸ್ಟೆನ್ಸ್ ಏನಿದೆ ಈ ಪೂರ್ತಿ ರೆಸಿಸ್ಟೆನ್ಸ್ ಸರ್ಕ್ಯೂಟ್ಗೆ ಪ್ಯಾರಲಲ್ ಆಗಿದೆ. ಸೊ ಫಸ್ಟ್ ಈ ಎರಡನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಈಸ್ 1/20 ಪ್ಲಸ್ 1/20 ದಟ್ ಈಸ್ 1/10, ಫೈನಲಿ 10 ಓಮ್. ನೆಕ್ಸ್ಟ್ ಈ ಎರಡು ಸೀರೀಸ್ ಅಲ್ಲಿ, ಸೊ 10 ಪ್ಲಸ್ 10 ದಟ್ ಈಸ್ 20 ಓಮ್, ಫೈನಲಿ ಪ್ಯಾರಲಲ್. ಮತ್ತೆ 1/10 ಪ್ಲಸ್ 1/30 ದಟ್ ಈಸ್ 1/12. ಈಗ ಇನ್ನೊಂದು ಕನ್ಫ್ಯೂಸ್ ಮಾಡ್ಕೊಳ್ಳೋದೇನಂದ್ರೆ ಇಲ್ಲಿ ಇಟ್ ಈಸ್ 1/R ಇಕ್ವಿವೆಲೆಂಟ್. ಸೊ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿ 1/12 ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ನಾವು ಫೈನಲ್ ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ 1/12 ಅಂತ ಬರೀತೀವಿ. ಬಟ್ ದಟ್ ಈಸ್ ರಾಂಗ್. ಏನಕ್ಕಂದ್ರೆ ಇದು 1/R ಇಕ್ವಿವೆಲೆಂಟ್ ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2. ಸೊ ನಾವ್ ಇದನ್ನ ಮತ್ತೆ ಉಲ್ಟಾ ಮಾಡ್ಬೇಕು, ದಟ್ ಈಸ್ 12 ಓಮ್ಸ್. ಈ ಸರ್ಕ್ಯೂಟ್ ನೋಡಿದ್ರೆ ಇದು ತುಂಬಾ ಈಸಿ ಇದೆ ಅಂತ ಅನ್ಸುತ್ತೆ, ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ಬಿಡ್ತೀವಿ 10 ಪ್ಲಸ್ 20 ಪ್ಲಸ್ 30. ಬಟ್ ಆದ್ರೆ ಇಲ್ಲಿ ಏನಿದೆ ಅಂದ್ರೆ ಪಾಯಿಂಟ್, ನಾವು ಈ ಸರ್ಕ್ಯೂಟ್ ನ ಇನ್ನೊಂದ್ಸರಿ ರೀಡ್ರಾ ಮಾಡಿದ್ರೆ ಇಲ್ಲಿ ನಾವು ಪಾಯಿಂಟ್ಸ್ ಗಳನ್ನ ತಗೊಂಡ್ರೆ ಇದು ಫಸ್ಟ್ ಪಾಯಿಂಟ್. ಇಲ್ಲಿ ಏನ್ ಮಾಡಿದಾನೆ ಅಂದ್ರೆ ಎಕ್ಸ್ಟ್ರಾ ಜಂಪರ್ ವೈರ್ ನ ಕನೆಕ್ಟ್ ಮಾಡಿದಾನೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ನಾವು ಈ ಪಾಯಿಂಟ್ ಬಿ ಗೆ ಇಲ್ಲಿ ಸ್ಮಾಲ್ ಬಿ ಅಂತ ತಗೊಂಡು, ಸೊ ಇದೇ ವೈರ್ ಮುಖಾಂತರ ಹೋದ್ರೆ ದೇರ್ ವಿಲ್ ಬಿ ಸೇಮ್ ಪೊಟೆನ್ಶಿಯಲ್, ಯಾಕಂದ್ರೆ ಮಿಡ್ಲ್ ಅಲ್ಲಿ ಯಾವುದೇ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ ಇಲ್ಲ ಪೊಟೆನ್ಶಿಯಲ್ ಡ್ರಾಪ್ ಆಗಕ್ಕೆ. ಸೊ ಪೊಟೆನ್ಶಿಯಲ್ ಸ್ಮಾಲ್ ಬಿ ಪೊಟೆನ್ಶಿಯಲ್ ಅಂದ್ರೆ ಇಲ್ಲೆಲ್ಲಾ ಪಾಯಿಂಟ್ ಅಲ್ಲೂ ಸ್ಮಾಲ್ ಬಿನೇ ಇರುತ್ತೆ. ಸೊ ಇಲ್ಲೂ ಬಿ ಪೊಟೆನ್ಶಿಯಲ್ ಬಿ. ಸೊ ಇದನ್ನ ಎ ಅಂತ ಕನ್ಸಿಡರ್ ಮಾಡಿದ್ರೆ ಇದೆಲ್ಲ ಈ ಲೈನ್ ಮೇಲೆ ಸೇಮ್ ಪೊಟೆನ್ಶಿಯಲ್, ದಟ್ ಈಸ್ ಪೊಟೆನ್ಶಿಯಲ್ ಎ. ಈಗ ಈ ಎರಡು ಈ ರೆಸಿಸ್ಟರ್ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆ ಬಿ ಎ. ಸೊ ಇದರ ನಡುವೆನು ಬಿ ಎ, ಸೊ ಇದರ ನಡುವೆನು ಬಿ ಎ. ಸೊ ಎಲ್ಲಾ ಪೊಟೆನ್ಶಿಯಲ್ಸ್ ಎಲ್ಲಾ ರೆಸಿಸ್ಟರ್ ಅಕ್ರಾಸ್ ಇರತಕ್ಕಂಥ ಪೊಟೆನ್ಶಿಯಲ್ಸ್ ಸೇಮ್ ಇದೆ. therefore it is a case of parallel. ಸೊ ನಾವು ಡೈರೆಕ್ಟ್ ಆಗಿ ಸರ್ಕ್ಯೂಟ್ ನ ಪ್ಯಾರಲಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಆಗಿ ಬರ್ಕೋಬಹುದು. ದಟ್ ಈಸ್ 1/10 ಪ್ಲಸ್ 1/20 ಪ್ಲಸ್ 1/30. ಸೊ ಈ ಕ್ವೆಶನ್ ನ ನೀವೇ ಒಂದ್ಸರಿ ಟ್ರೈ ಮಾಡಿ. ನಾನು ಸಣ್ಣ ಒಂದು ಕ್ಲೂ ಕೊಡ್ತೀನಿ. ಈ ಕೆಪಾಸಿಟೆನ್ಸ್ ಅಲ್ಲಿ ಕೆಪಾಸಿಟರ್ ಇದೆ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ನಾವೇನಾದ್ರೂ ಈ 10 ವೋಲ್ಟ್ ನ ಕನೆಕ್ಟ್ ಮಾಡ್ಬಿಟ್ಟು ಬಿಟ್ರೆ, ಸೊ ಈ ಕೆಪಾಸಿಟರ್ ಚಾರ್ಜ್ ಆಗ್ತಾ ಹೋಗುತ್ತೆ. ಎಲ್ಲಿ ತನಕ ಚಾರ್ಜ್ ಆಗುತ್ತೆ, ಅಪ್ ಟು ಇಟ್ಸ್ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್. ಸೊ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಚಾರ್ಜ್ ಆಗ್ಬಿಟ್ಟು ನಿಂತೋಗ್ಬಿಡುತ್ತೆ. ಸೊ ದೆರ್ ವಿಲ್ ಬಿ ನೋ ಫರ್ದರ್ ಕರೆಂಟ್ ಪಾಸಿಂಗ್ ಥ್ರೂ ದಿಸ್ ಕೆಪಾಸಿಟರ್. ಸೊ ಇದ್ರ ಮೇಲೆ ಕೆಪಾಸಿಟರ್ ಪಾಸ್ ಆಗ್ತಿಲ್ಲ ಅಂದ್ರೆ ಕೆಪಾಸಿಟರ್ ತೆಗೆದುಬಿಡಿ. ಉಳ್ಕಿದ್ದೇನು 20 ಪ್ಲಸ್ 20 ಪ್ಲಸ್ 20. ಸೊ ನೆಕ್ಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಕಾನ್ಸೆಪ್ಟ್ ಸೆಲ್ಸ್, ಇ ಎಂ ಎಫ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಸೆಲ್ಸ್ ಅಂದ್ರೆ ನಾನು ಹೇಳಿದ್ದೆ, ಸೆಲ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ, ಟು ಸಪ್ಲೈ ಕಾನ್ಸ್ಟೆಂಟ್ ಅಮೌಂಟ್ ಆಫ್ ಚಾರ್ಜ್. ಸೊ ಕಾನ್ಸ್ಟೆಂಟ್ ಚಾರ್ಜಸ್ ನ ಒಂದು ಸರ್ಕ್ಯೂಟ್ ಗೆ ಕೊಡ್ಬೇಕಂದ್ರೆ ದೇರ್ ಇಸ್ ಸಮ್ ಮೆಕ್ಯಾನಿಸಮ್ ಕಾಲ್ಡ್ ಎಸ್ ಸೆಲ್. ಸೊ ಇದ್ರಲ್ಲಿ ಏನಾಗುತ್ತೆ, ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇರುತ್ತೆ. ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಆಗೋದ್ರಿಂದ ಎಲ್ಲ ಅಯಾನ್ಸ್ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಮೂವ್ ಆಗ್ಬಿಟ್ಟು ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. therefore there will be continuous flow of charges through this circuit. ನೆಕ್ಸ್ಟ್ ಇ ಎಂ ಎಫ್ ಅಂದ್ರೆ ಏನು, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಬಟ್ ಓಕೆ, electromotive force is maximum, it is the maximum potential difference between the two electrodes of the galvanic or voltaic cell calculated at the time of when no external load or resistor is connected across the cell, or it is the potential difference between the terminals of the cell in an open circuit. So ಇದರ ಅರ್ಥ ಏನಂದ್ರೆ the maximum potential difference, ಯಾವಾಗ ಒಂದು ಸರ್ಕ್ಯೂಟ್ ಒಂದು ಬ್ಯಾಟರಿಯ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಎಕ್ಸ್ಟರ್ನಲ್ ಲೋಡ್ ಏನು ಅದಕ್ಕೆ ಕನೆಕ್ಟ್ ಆಗಿರಬಾರ್ದು, ಅಂದ್ರೆ ಓಪನ್ ಸರ್ಕ್ಯೂಟ್ ಇರಬೇಕು, ಅದರಿಂದ ಕರೆಂಟೇ ಫ್ಲೋ ಆಗಬಾರ್ದು. ಸೊ ಆ ಟೈಮ್ ಅಲ್ಲಿ ಇರ್ತಕ್ಕಂಥ ಪೊಟೆನ್ಶಿಯಲ್ ದಟ್ ಈಸ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಆಕ್ಚುಲಿ ಇದು ಫೋರ್ಸ್, ಇಟ್ ಈಸ್ ನಾಟ್ ಆಕ್ಚುಲಿ ಅ ಫೋರ್ಸ್, ಇಟ್ ಈಸ್ ಅ ಪೊಟೆನ್ಶಿಯಲ್. ಇದು ಫೋರ್ಸ್ ಏನಕ್ಕಂದ್ರೆ ಮುಂಚೆ ಇದನ್ನ ಈ ಟರ್ಮ್ ನ ಕಂಡುಹಿಡಿಬೇಕಾದ್ರೆ ಜನರಿಗೆ ಮಿಸ್ಕಾನ್ಸೆಪ್ಷನ್ ಇತ್ತು. ಸೊ ಏನ್ ಕಾನ್ಸೆಪ್ಷನ್ ಅಂದ್ರೆ ಯಾವುದೋ ಒಂದು ಫೋರ್ಸ್ ಆ ಸೆಲ್ ಒಳಗೆ ಈ ಚಾರ್ಜಸ್ ನ ಮೂವ್ ಮಾಡ್ತಾ ಇದೆ ಅಂತ ಒಂದು ಮಿಸ್ಕಾನ್ಸೆಪ್ಷನ್ ಇತ್ತು. ಬಟ್ ದಟ್ ಈಸ್ ರಾಂಗ್. ಫರ್ದರ್ ಆಗಿ ನೆಕ್ಸ್ಟ್ ರಿಸರ್ಚ್ ಮಾಡಿದ್ಮೇಲೆ ಯಾವುದೇ ಫೋರ್ಸ್ ಇರಲ್ಲ, ಬಟ್ ದೇರ್ ಈಸ್ ಫ್ಲೋ ಆಫ್ ಚಾರ್ಜಸ್ ಡ್ಯೂ ಟು ದ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ಅದಕ್ಕೆ ಇದನ್ನ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರೆದು. It is observed that when there is current in a circuit and there is a potential drop in the source voltage. So next ಏನ್ ಅಬ್ಸರ್ವ್ ಮಾಡಿದ್ದಾರೆ ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವಾಗ ಕರೆಂಟ್ ಫ್ಲೋ ಆಗಕ್ಕೆ ಶುರು ಆಯ್ತು ಸರ್ಕ್ಯೂಟ್ ಅಲ್ಲಿ, ದೇರ್ ವಾಸ್ ಸಮ್ ಪೊಟೆನ್ಶಿಯಲ್ ಡ್ರಾಪ್ ಇನ್ ದ ವೋಲ್ಟೇಜ್ ಸೋರ್ಸ್. ಸೊ ವೋಲ್ಟೇಜ್ ಸೋರ್ಸ್ ಅಲ್ಲಿ ಸ್ವಲ್ಪ ಪೊಟೆನ್ಶಿಯಲ್ ಡ್ರಾಪ್ ಕಾಣ್ಲಿಕ್ಕೆ ಸಿಕ್ತು. ಸೊ ಆ ಟೈಮ್ ಅಲ್ಲಿ ಏನ್ ಗೊತ್ತಾಯ್ತಂದ್ರೆ ದೇರ್ ಈಸ್ ಸಮ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇನ್ ದ ಬ್ಯಾಟ್ರಿ ಅಂತ. ನಾವ್ ಯಾವಾಗಾದ್ರೂ ಒಂದು ಬ್ಯಾಟ್ರಿ ತಗೊಂಡು ಅದನ್ನ ಪೊಟೆನ್ಶಿಯಲ್ ಮೆಜರ್ ಮಾಡಿದ್ರೆ ಅದು ಈಗ 1.5 ವೋಲ್ಟ್ ಬ್ಯಾಟ್ರಿ ಅಂದ್ರೆ ದಟ್ ವಿಲ್ ನಾಟ್ ಶೋ ಎಕ್ಸಾಕ್ಟ್ 1.5, 1.4, 1.3 ತೋರಿಸುತ್ತೆ. ಏನಕ್ಕಂದ್ರೆ ದರ್ ಈಸ್ ಸಮ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ವೋಲ್ಟೇಜ್ ಡ್ರಾಪ್ ಆಗಿರೋದ್ರಿಂದ ನಮ್ಗೆ ಈ ತರ ಕಾಣಿಸುತ್ತೆ. ಸೊ ಕಡಿಮೆ ವ್ಯಾಲ್ಯೂ ಕಾಣಿಸುತ್ತೆ. ಸೊ ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ರೆಫರ್ಸ್ ಟು ದ
opposition to the flow of current offered by the cells and batteries themselves, resulting in the generation of heat. So ಈ opposition ಇಂದ batteries heat ಆಗುತ್ತೆ. That is a result of internal resistance. So V is equal to IR by Ohm's law, but IR is equal to E minus I into small r. ಇದೇನಂದ್ರೆ ಸೊ E ಅಂದ್ರೆ EMF of the cell before ಯಾವುದೇ ಒಂದು ಎಕ್ಸ್ಟರ್ನಲ್ ಲೋಡ್ ನ ಆ ಸೆಲ್ ಗೆ ಕನೆಕ್ಟ್ ಮಾಡೋಕಿನ ಮುಂಚೆ, minus the potential drop due to internal resistance, ಅಂದ್ರೆ that current passing through the cell and internal resistance of the cell. So ಇದನ್ನ ಮೈನಸ್ ಮಾಡಿದ್ರೆ we will get the final potential V. ನಾವು ಇದನ್ನ rearrange ಮಾಡಿದ್ರೆ equation ನ I is equal to E divided by capital R plus small r. So this is the current passing through the circuit with the internal resistance of the battery. Consider ಮಾಡಿದ್ರೆ battery internal resistance ನ consider ಮಾಡಿದ್ರೆ this is the actual current flowing. So the maximum current that can be drawn from the cell, that is for R is equal to 0. ಅಂದ್ರೆ ಎಕ್ಸ್ಟರ್ನಲ್ ಲೋಡ್ ಇಲ್ಲದೆ ಇರತಕ್ಕಂತ ಟೈಮ್ ಅಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಬರುತ್ತೆ ಯಾವುದರಿಂದ ಸೆಲ್ ಇಂದ, that is R is equal to 0. I max that we can draw from the battery is E divided by internal resistance. So friends, thank you. ಇವತ್ತಿನ ಸೆಷನ್ ಇಲ್ಲೇ ಮುಗಿಸ್ತಾ ಇದೀನಿ. ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ.